ಕವನದ ಶೀರ್ಷಿಕೆ ದೂರುಗಳು. ನಮ್ಮನ್ನೇಕೆ ದೂರುತ್ತಿದ್ದೀರಿ? ನಿರ್ದೋಷಿಗಳು ನಾವಿನ್ನು. ದೂರುವುದಾದರೆ ದೂರಿಕೊಳ್ಳಿ ಈ ದೂಷಿತ ವ್ಯವಸ್ಥೆಯನ್ನು. ಈ ಹುಡುಗರು ಸರಿಯಿಲ್ಲ. ಅಸಹನೀಯ ಅಸಹಾಯಕತೆಯ ದೂರಿಲ್ಲಿ. ಉತ್ತಿ ಬಿತ್ತಿ ಖಾಲಿ ಡಬ್ಬಿಗಳಲ್ಲಿ ತುಂಬಿಸಿದ್ದು ಏನನ್ನು? ಮುಗ್ಗಿದ ಅದೇ ಹಳೆಯ ದೂರುಗಳನ್ನು ಮೂಸುವಾಗ ಮತ್ತೇಕೆ ದೂರುತ್ತಿದ್ದೀರಿ ಹೊಸ ಡಬ್ಬಿಗಳನ್ನು? ಏನೇ ಆಗಲಿ ನೀವು ಅರಿತುಕೊಳ್ಳಬಾರದಿತ್ತೆ ಮತ್ತದೇ ಧೋರಣೆ. ಕಾಣಲು ಏನೂ ಇರಲಿಲ್ಲ ದೋಷದ ಕಣ್ಣುಗಳಲ್ಲಿ, ಕೇಳಲು ಏನೂ ಇರಲಿಲ್ಲ ಧೋರಣೆಯ ಕಿವಿಗಳಲ್ಲಿ. ಎಲ್ಲ ದೂರುಗಳು ಕಾಣಿಸಿದ್ದೆ, ಎಲ್ಲ ದೂರುಗಳು ಕೇಳಿಸಿದ್ದೆ. ಬದುಕಿಗೆಲ್ಲಿಯದರ ಬೆಲೆ ಇಲ್ಲಿ? ದೋಷದ ಅಂಕಪಟ್ಟಿಗಳ ಶ್ರೇಣಿಯ ಸಾಲಿಗಿದ್ದಷ್ಟು, ದೋಷದ ಪದವಿಗಳ ಕಾಂಬಿನೇಷನ್ಗಳಿಗಿದ್ದಷ್ಟು. ಅದೆಷ್ಟು ಕುತೂಹಲ ನಿಮಗೆ ನನ್ನ ದೋಷದ ಗಳಿಕೆಯ ಶ್ರೇಣಿಯಲ್ಲಿ? ದಿಕ್ಕೆಟ್ಟು ನಿಂತಿಲ್ಲವೇ ನಾನು ಇಲ್ಲಿ ಯಾವುದೋ ದೋಷದ ಸಾಲಿನಲ್ಲಿ ನನ್ನ ದೂರಿನ ಸರದಿಯನ್ನೆಣಿಸುತ್ತ? ಹೌದು, ದೂರುತ್ತ ಸಂತೈಸಿಕೊಳ್ಳಿ ನಿಮ್ಮನ್ನು ನೀವೇ. ಈಗ ನೀವು ಹೇಳುವ ವೇದಾಂತ ಸಿದ್ಧಾಂತಗಳು ದೋಷದ ಸಿಲೆಬಸ್ನಲ್ಲಿಲ್ಲವಲ್ಲ. ಮತ್ತೆ ನೀವೇ ದೂರಬೇಡಿ ಹೀಗೆಲ್ಲ. ಬೇಡದ್ದನ್ನು ದೂರಿಕೊಂಡೇ ಅಂಕ ಕಡಿಮೆ ಆಯಿತಲ್ಲ. ಜೀವನದ ಅಂಕಿಗಳೆಂದೋ ಧೋರಣೆಯಾಗಿವೆ ಎಂದು ಮತ್ತೀಗ ಓದಬೇಕಿದೆ ಈ ದೋಷದ ಸಿಲೆಬಸ್ ಅನ್ನು ಇಂದು. ಇದನ್ನಾದರೂ ದೂರುತ್ತ ತೋರಿಸೋಣ ಮುಂದಂದು, ಮತ್ತಾಗ ದೂರಿಕೊಳ್ಳುವಿರಂತೆ ಪರವಾಗಿಲ್ಲವೆಂದು. ಮತ್ತೇನನ್ನು ದೂರುತ್ತಿದ್ದೀರಿ? ನಿಂತಿಲ್ಲವೇ ಎಲ್ಲರಂತೆ ಸಾಲಲ್ಲಿ ನವಪೀಳಿಗೆಯ ದೋಷದ ವ್ಯವಸ್ಥೆಯೇ ತನ್ನ ತಾ ದೂರಿಕೊಂಡು ತನ್ನ ದೋಷದ ಶ್ರೇಣಿಯ ಲೆಕ್ಕ ಹಾಕುತ್ತಾ? ಇಂದಲ್ಲ ನಾಳೆಯೋ ಮತ್ತವರೂ ದೂರುವವರಾಗುತ್ತಾರೆ. ಏಕೆಂದರವರೇ ಅಲ್ಲವೇ ಹೊತ್ತ ದೂರುಗಳ ಭಾರವೆತ್ತಿದವರು, ತಮ್ಮ ದೋಷಗಳ ಶ್ರೇಣಿಯ ಲೆಕ್ಕ ಹಾಕಿದವರು. ಗಿಡವಾಗಿ ಬಗ್ಗದಿದ್ದರೆ ಬಗ್ಗಿಸಿದರೇನು ಬಾಗಲೊಲ್ಲದ ಗಿಡವ ನಮ್ಮ ನಿಮ್ಮಂದಿನ ದೂರಿನೆಡೆಗೆ? ಬೆಳಕಿನೆಡೆಗೆ ಬಾಗುವುದು ಗಿಡದ ಗುಣಧರ್ಮ. ಬಹುಶಃ ಬೆಳಕಿನೆಡೆಗೆ ಹೆಮ್ಮರವಾಗಿ ಬೆಳೆದು ನೆರಳಿಯಲಿ. ನನ್ನದೂ ದೂರಿರಲಿ, ಮತ್ತೆಂದು ಗಿಡ ಬಾಗದಿರಲಿ ನಮ್ಮ ನಿಮ್ಮ ವಕ್ರತೆಯ ದೂರಿನಲಿ.